ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಹಳ ಸಂತೋಷ ಆಗ್ಯದ. ದೇವರು ನಿಮಗೆ ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಈ ವಾಕ್ಯ ಹಂಚು ಅಂತ ನನಗೆ ಕೊಟ್ಟಾಗ ಬಹಳ ಖುಷಿ ಆಗಕತ್ತದ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಕೀರ್ತನೆಗಳು 121ನೇ ಅಧ್ಯಾಯ 8ನೇ ವಚನ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿನ್ನ ಮೇಲೆ ದೇವರು ನಂಬಿಕೆ ಇಟ್ಟಾನ. ನೀನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಿ. ದೇವರು ನಿನ್ನ ಮೇಲೆ ನಂಬಿಕೆ ಒಂದು ಭರವಸೆ ಇಟ್ಟನ ದೇವರು. ದೇವರಿಗೆ ಸ್ತೋತ್ರ. ಏನು? ನನ್ನ ಮಗಳು ನನ್ನ ಮಗನು ಹೋಗುವಾಗ ಬರುವಾಗ ನಿನ್ನನ್ನು ಕಾಯಕತ್ತಾನ. ನೀನು ಇಟ್ಟಿದ್ದ ನಂಬಿಕೆ ದೇವರು ನಿನ್ನ ಮೇಲೆ ಒಂದು ಆಶೀರ್ವಾದ ಇಟ್ಟಾನ. ಹಲ್ಲೆಲೂಯಾ. ನೀನು ಹೋಗುವಾಗ ಬಿ ದೇವರು ಕಾಯ್ತಾನ. ನೀನು ಬರುವಾಗಲೂ ಬಿ ದೇವರು ಕಾಯ್ತಾನ. ಇವತ್ತಲಿಂತ ನಿನ್ನಗ ಕಾಯ್ಲಕತ್ತಾನ. ಹಲ್ಲೆಲೂಯಾ. ದೇವರು ನಿನಗ ಕಾಯಕ್ಕಾಗಿ ತನ್ನ ದೂತರನ್ನು ಕಳಿಸ್ಯಾನ. ಸ್ವಯಂ ದೇವರೇ ಬಂದಾನ. ದೇವರು ನಿನ್ನ ಜೀವನದಾಗ ದೊಡ್ಡ ಉದ್ದೇಶ ಇಟ್ಟಾನ. ನಿನಗ ಕಾಯ್ಲಕತ್ತಾನಂತಂದ್ರೆ ಎದಕ್ಕ, ಯಾವ ವಿಷಯಕ್ಕಾಗಿ ನಿನಗ ಕಾಯ್ಲಕತ್ತಾನ? ದೇವರಿಗೆ ಸ್ತೋತ್ರ. ನನ್ನ ಮಕ್ಕಳು ಸಂತೋಷದಿಂದ ಇರಲಿ, ನನ್ನ ಮಕ್ಕಳು ಆರಾಮಾಗಿರಲಿ, ನನ್ನ ಮಗಳು ಮುಂದ ಹೊಂಟಾಳ, ಯಾವ ಶೈತಾನನು ಬಿಸಾಕ್ಬಾರ್ದಂತ ಕಾಯ್ಲಕ ಸ್ವಯಂ ದೇವರು ಮುಂದಾನ. ನನ್ನ ಮಗ ಹೊಂಟಾನ, ನನ್ನ ಮಗನಿಗೆ ಯಾವ ಹಿಂದಲಿಂತ ಏನಾನ ತೊಂದರೆ ಆಗ್ಯದೇನಂತ ಕಾಯಕ ದೇವರು ಸ್ವಯಮಾನ. ಹಲ್ಲೆಲೂಯಾ. ನಾಳೆಲಿಂತ ಬರ್ತೀನಿ ಅಂತ ದೇವ್ರು ಹೇಳ್ತಾನೆ. ಇವತ್ತಲಿಂತ ನಾಡ್ಲಿಂತ ನಿನ್ನ ಕಾಯ್ತೀನಿ ಅಂತ ದೇವ್ರು ಹೇಳ್ತಾನೆ. ಇವತ್ತಲಿಂತ ಯಾವತ್ತು ನೀನು ವಿಶ್ವಾಸ ಮಾಡಿದಿ, ಯಾವತ್ತು ನೀನು ನಂಬಿಕೆ ಇಟ್ಟಿದಿ, ಅವತ್ತೇ ದೇವರು ನಿನ್ನನ್ನು ಕಾಯ್ಲಕತ್ತಾನ. ಆಮೇಲೆ ಹಲ್ಲೆಲೂಯಾ. ಒಂದು ದಿವಸ ಅಲ್ಲ, ನೀನು ಭೂಮಿ ಮೇಲೆ ಇರೋ ದಿವಸ ನಿನಗ ದೇವರು ಕಾಯ್ತಾನ. ನೀನು ಪರಲೋಕಕ್ಕೆ ಸೇರಗಂಟ ನಿನ್ನ ದೇವರು ನಿನ್ನನ್ನು ಕಾಯ್ತಾನ. ಓ, ನೀನು ಕುಂತಲ್ಲೇ ಕಾಯ್ತಾನ, ನಿನ್ನ ಮಕ್ಕೊಂಡಾಗ ಕಾಯ್ತಾನ, ನೀನು ನಡಿವಾಗ ಕಾಯ್ತಾನ, ನೀನು ಬರುವಾಗ ಕಾಯ್ತಾನ, ನೀನು ಹೋಗುವಾಗ ಕಾಯ್ತಾನ. ದೇವರಿಗೆ ಸ್ತೋತ್ರ. ನೀನು ಕೆಲ್ಸಕ್ಕೆ ಹೋಗುವಾಗ ಕಾಯ್ತಾನ, ಕೆಲಸದಿಂದ ಮನೆಗೆ ಬರುವಾಗ ಕಾಯ್ತಾನ, ಮನೆ ಕುಂತಾಗ ಮಕ್ಕೊಂಡಾಗ ಸದಾ ದೇವರು ನಿನ್ನನ್ನು ಕಾಯ್ತಾ ಇರ್ತಾನ. ಹಲ್ಲೆಲೂಯಾ. ನೀನ್ ದೇವರ ಮಗಳಾಗಿದ್ದಿ, ದೇವರು ನಿನ್ನನ್ನು ಕಾಯಕತ್ತಾನ. ದೇವರ ಮಗನಾಗಿದ್ದಿ, ದೇವರು ನಿನ್ನನ್ನು ಕಾಯಕತ್ತಾನ. ನೀನು ಪರಮಾತ್ಮನ ಮಗ, ಯೇಸು ಸ್ವಾಮಿಯ ಮಗ. ಇದು ನೆನಪಿಟ್ಕೋ. ನಾನು ಒಂಟಿಯಾಗಿನಿಲ್ಲ, ನಿನ್ನ ಸಂಗಡ ದೇವರು ಆನ. ನಿನ್ನ ಕಾಯಕ್ಕಾಗಿ ಪರಮಾತ್ಮ ಸ್ವಯಮಾನ. ನೀನು ಒಂಟಿಯಾಗಿ ಅಂತ ತಿಳ್ಕೋಬೇಡ, ನೀನು ಬೇಜಾರಾಗಿದೆ ಅಂತ ತಿಳ್ಕೋಬೇಡ, ನನಗೆ ಯಾರು ಇಲ್ಲ ಅಂತ ತಿಳ್ಕೋಬೇಡ. ಸ್ವಯಂ ದೇವರಾನ. ತಂದೆ ತಾಯಿ ಕೈ ಬಿಟ್ಟರು, ದೇವರು ಕೈ ಬಿಡೋ ದೇವರಲ್ಲ. ಅಣ್ಣ ತಮ್ಮರು ಕೈ ಬಿಟ್ಟರು, ದೇವರು ಕೈ ಬಿಡೋ ದೇವರಲ್ಲ. ಅಕ್ಕ ಪಕ್ಕದವರು ಕೈ ಬಿಟ್ಟರು, ದೇವರು ಕೈ ಬಿಡೋ ದೇವರಲ್ಲ. ಸ್ನೇಹಿತರು, ದೋಸ್ತರು, ಬಂಧು ಬಳಗರು ಕೈ ಬಿಟ್ಟರು, ದೇವರು ಕೈ ಬಿಡೋ ದೇವರಲ್ಲ. ನನಗಾಗಿ ಯಾರಿಲ್ಲ, ಸ್ವಯಂ ನಿನಗಾಗಿ ದೇವರಾನ. ನಿನ್ಗೆ ಹೋಗುವಾಗ ಬೇಕಾಯ್ತನ, ಬರುವಾಗಲೂ ಬೇಕಾಯ್ತನ, ಸದಾ ಕಾಪಾಡಕತ್ತನ. ಮಗಳೇ, ಭಯ ಪಡಬೇಡ. ನಾ ಕೆಲ್ಸದಲ್ಲ ಒಂಟಿ ಆಗಿನಿ, ಅಷ್ಟು ದೂರ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಇಷ್ಟು ದೂರ ನಾನು ಕೆಲ್ಸಕ್ಕೆ ಹೋಗ್ಬೇಕು. ದೇವರಿಗೆ ಸ್ತೋತ್ರ. ನಿನ್ನ ಜೊತೆಗೆ ದೇವರಾನ. ಅದ್ರ ಸಲಿಗೆ ನೀನು ಅಷ್ಟು ದೂರ ಕೆಲ್ಸಕ್ಕೆ ಹೊಂಟಿದಿ. ಕಾರಣ ನೀನು ಸೂಕ್ಷ್ಮಿ ಹೋಗಿ ಸೂಕ್ಷ್ಮಿ ಕರ್ಕೊಂಡ್ ಬರೋದು ದೇವರ ಜವಾಬ್ದಾರಿ. ನೀನು ಕೆಲ್ಸಕ್ಕೆ ಹೋಗು, ನೀನು ಕಣ್ಣು ಮುಚ್ಚಿ ಕೆಲ್ಸಕ್ಕೆ ಹೋಗು. ನಿನ್ಗೇನ್ ಕೆಲ್ಸ ಕೈಯಾಗಿ ಹಿಡಿದಿದ ಅದು ಕಣ್ಣು ಮುಚ್ಚಿ ಕೆಲ್ಸ ಮಾಡು. ಹಲ್ಲೆಲೂಯಾ. ನಾನು ಅಷ್ಟು ದೂರ ಒಂದು ಆಲಯಕ್ಕೆ ಹೋಗ್ಬೇಕು, ಪ್ರೇರಣೆಗೆ ಹೋಗ್ಬೇಕು, ಕಣ್ಣು ಮುಚ್ಚಿ ಹೋಗು, ನಿನ್ನ ಸಂಗಡ ದೇವರಾನ. ನಾನು ಅಷ್ಟು ದೂರ ಹೋಗ್ಬೇಕು, ಕಣ್ಣು ಮುಚ್ಚಿ ಹೋಗು, ನಿನ್ನ ಸಂಗಡ ದೇವರಾನ. ಯಾರಿಗ್ ಭಯ ಪಡಕತ್ತೀರಿ? ಸ್ವಯಂ ದೇವರೇ ನಿನ್ನ ಸಂಗಡನ. ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಯ್ತಾ ಇದ್ದಾನೆ. ಅದು ಇವತ್ತಲಿಂತ. ನೀ ಇವತ್ತು ವಿಶ್ವಾಸ ಮಾಡಿದ ದೇವರ ಮಗನೇ, ನೀ ಇವತ್ತು ವಿಶ್ವಾಸ ಮಾಡಿದ ದೇವರ ಮಗನೇ, ಇವತ್ತೇ ನಿನ್ನನ್ನು ಕಾಯೋಕ್ಕಾಗಿ ಯೆಹೋವನು ಬಂದಾನ. ಇವತ್ತೇ ನಿನಗ ಕಾಯ್ಲಕ್ಕಾಗಿ ಯೇಸು ಸ್ವಾಮಿ ಬಂದಾನ. ಹಲ್ಲೆಲೂಯಾ. ಸಾರಿ, ದೇವರಿಗೆ ಸ್ತೋತ್ರ. ಒಬ್ಬ ಇವತ್ತಲಿಂತ ನಾನು ವಿಶ್ವಾಸ ಮಾಡಿನಿ ತಂದೆ ಮೇಲೆ ಅಂತಂದ್ರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇವತ್ತ ಕಾಯಕತ್ತಾನ. ನಾನು 7 ವರ್ಷಲಿಂತ ವಿಶ್ವಾಸ ಮಾಡೀನಿ. ನನ್ನ ದೇವರು ನನಗೆ ಅವಾಗಲಿಂತಾನೆ ಕಾಯ್ಕೋ ಅಂತ ಬಂದನ. ಹಾಲೆಲ್ಲೂ ಎಷ್ಟೇ ಕಷ್ಟ ಬಂದ್ರೆ, ಎಷ್ಟೇ ದುಃಖ ಬಂದ್ರೆ, ಎಷ್ಟೇ ಸಮಸ್ಯೆ ಬಂದ್ರೆ, ನನ್ನನ್ನು ಬಿಟ್ಟು ನನ್ನ ದೇವರು
ಕದಲಿಲ್ಲ, ದೂರವಾಗ್ಲಿಲ್ಲ, ನನ್ನ ಬಿಟ್ಟು ಹೋಗೇ ಇಲ್ಲ. ಹಲ್ಲೆಲೂಯ. ನಾನು ಯಾವಾಗ ಕಷ್ಟದಾಗ ಬಂದೆ, ನನ್ನ ತಂದೆ ಯೇಸು ನಾನು ಒಂಟಿ ಆಗಿನಿ ದೇವರಂತಿದ್ದೆ, ಎಲ್ಲಿಲ್ಲಪ್ಪ ಒಂಟಿ ಆಗಿಲ್ಲ, ನಾನು ನಿನ್ನ ಸಂಗಡ ಇದ್ದೀನಿ, ಭಯ ಪಡಬೇಡ. ಮತ್ತೆ ಕಷ್ಟ ಬಂದದಲ್ಲ ದೇವರಿಗೆ ಸ್ತೋತ್ರ, ಅದು ಪರೀಕ್ಷೆ ಅದ. ಕಷ್ಟ ಬಂದದಲ್ಲ ದೇವರಿಗೆ ಸ್ತೋತ್ರ, ಇದ್ರೆ ಗೆದೆದಾದ. ಕಷ್ಟ ಬಂದದಲ್ಲ ದೇವರಿಗೆ ಸ್ತೋತ್ರ, ಅದ್ರಾಗ ನಿನಗೆ ಗೆಲುವಾದ. ಯಾಕೆ ಭಯ ಪಡ್ತೆ? ನೀನು ಹೋಗೋ ಟೈಮಿಗೆ ನಾನು ಅಲ್ಲಿ ಮುಂದೆ ಇದ್ದೀನಿ, ನೀನು ಬರೋ ಟೈಮಿಗೆ ಅಲ್ಲಿ ನಾನು ಮುಂದೆ ಇದ್ದೀನಿ, ನಾನು ಇವತ್ತಲಿಂತ ಇದ್ದೀನಿ. ದೇವರಿಗೆ ಸ್ತೋತ್ರ. ನನ್ನ ದೇವರು ನನ್ನನ್ನು ಸದಾ ಕಾಲ ಕಾಪಾಡ್ತಾನೇ ಬಂದಾನ. ಇವತ್ತಲಿಂತ ಕಾಪಾಡಿಲ್ಲ ದೇವರು, ಸದಾ ಕಾಲಲಿಂತ ಕಾಪಾಡ್ತಾನ. ತಾಯಿ ಹೊಟ್ಟೆಗಳಿಂತಾನೆ ಆರಿಸ್ಕೊಂಡಾನ, ಅವಾಗಲಿಂತ ಕಾಪಾಡಕತ್ತಾನ. ಸದಾ ಕಾಲ ಅಂತಂದ್ರೆ ಏನು ನನಗ್ ಗೊತ್ತಿಲ್ಲಾರ್ದಂಗೆ ಎಷ್ಟೋ ಕಾಲ ಆಯ್ತು. ನಾನು ಹುಟ್ಟಕ್ಕಿಂತ ಮುಂಚೆ ನನಗೆ ತಾಯಿ ಹೊಟ್ಟೆಗಳಿಂತಾನೆ ನನ್ನನ್ನು ಕಾಪಾಡಕತ್ತಾನ. ನಿನಗೂ ಬಿ ಕಾಪಾಡಕತ್ತಾನ, ಪ್ರತಿಯೊಬ್ಬರಿಗೂ ಕಾಪಾಡ್ತಾನ ದೇವರು. ಹಲ್ಲೆಲೂಯ. ಸೇವಕರಿಗೆ ಕಾಪಾಡ್ತಾನ, ಇಲ್ಲ ನಿಮಗ್ ಬಿ ಕಾಪಾಡ್ತಾನ. ವಿಶ್ವಾಸ ಮಾಡಿದ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಕಾಪಾಡ್ತಾನ. ತಾಯಿ ಹೊಟ್ಟೆಗಳಿಂತ ಗರ್ಭದಾಗಿರೋಗೆ ನಿಮ್ಮನ್ನ ಆರಿಸ್ಕೊಂಡಾನ, ಸದಾ ಕಾಲ ನಿಮ್ಮನ್ನ ಕಾಪಾಡ್ತಾನ. ತಾಯಿ ಹೊಟ್ಟೆ ಗರ್ಭದ್ಲಿಂತಾನೆ ನಿನಗೆ ಕಾಪಾಡಕತ್ತಾನ. ಚಿಕ್ಕವನಿದ್ದಿ, 1 ವರ್ಷದ ಮಗು ಇದ್ದಿ, ಅವಾಗ ಕಾಪಾಡಕತ್ತಾನ. 2 ವರ್ಷ, 3 ವರ್ಷ, 5 ವರ್ಷ, ನೀನು 3 ವರ್ಷದ ಮಗು ಇದ್ದಾಗ ನಿನ್ಗೆ ಏನ್ ಗೊತ್ತು ಹೂವನ್ನು ನಿನಗ ಕಾಪಾಡೋದು? ಇವತ್ತ ದೇವ್ರು ಹೇಳ್ತಾರ, ನಾನು ತಾಯಿ ಹೊಟ್ಟೆಗಳಿಂತಾನೆ ನಿನಗ ಕಾಪಾಡ್ಕೊಂತಾನೇ ಬಂದೀನಿ. ಹಲ್ಲೆಲೂಯ. ಈಗ ದೊಡ್ಡವನಾಗಿದ್ದಿ, ಅವಾಗೇ ನಿನಗೇನು ತಿಳಿಲಾರ್ದಾಗೆ ದೇವರು ಕಾಪಾಡ್ಯಾನ. ಈಗ ದೊಡ್ಡವನಾಗಿದ್ದಿ, ಈಗ ದೇವರ ಮಗ ಆಗಿದ್ದಿ, ದೇವರ ಮಗಳು. ಅವಾಗ ನಂಬಿಕೆ ಇದ್ದಿಲ್ಲ, ಯಾಕೆ ಚಿಕ್ಕವನ, ನೀವು ಸಣ್ಣವರು. ಈಗ ನಂಬಿಕೆ ದೇವರ ಮೇಲೆ ಆದ. ಆತನು ನೀನು ನಂಬಿಕೆ ಇಟ್ಟು ದೇವರು ಆತ ಬಿ ನಂಬಿಕೆ ಇಟ್ಟಾನ, ನಿನ್ನ ಕಾಪಾಡ್ತಾನ. ನೀನು ಚಿಕ್ಕವನಾಗಿದ್ದಾಗ, ತಾಯಿ ಹೊಟ್ಟೆಗೆ ಗರ್ಭದಾಗಿದ್ದಾಗ, ದೇವರಿಗೆ ಸ್ತೋತ್ರ, 1 ವರ್ಷದ ಮಗು ಆಗಿದ್ದಾಗ ನಿನಗೆ ಏನು ಗೊತ್ತು ದೇವರ ಬಗ್ಗೆ? ನಿಮ್ಮ ತಂದೆ ತಾಯಿ ಬಗ್ಗೆನೇ ಗೊತ್ತಿಲ್ಲ. ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಿರುತ್ತೆ? ಏನು ಗೊತ್ತಿಲ್ಲ. ದೇವರ ಬಗ್ಗೆ ಏನ್ ಗೊತ್ತಿರುತ್ತೆ? ಏನು ಗೊತ್ತಿಲ್ಲ. ಅವಾಗೇ ನಿಮ್ಮನ್ನ ಕಾಪಾಡ್ತಾ ಬಂದಾನ, ಈಗ ಕೂಡ ಬಿ ಕಾಪಾಡಕತ್ತಾನ. ಅವಾಗೇ ನಿನ್ನ ದೇವರು ಕಾಪಾಡಕತ್ತಾನ. ಈಗ ಒಂಟಿಯಾಗಿ ಬಿಡ್ತಾನೆ ನನ್ನ ಮಗಳೇ, ಬಿಡೋದಿಲ್ಲ. ಒಂಟಿಯಾಗಿ ಬಿಡ್ತಾನೆ ನನ್ನ ಮಗನೇ, ಬಿಡೋದಿಲ್ಲ. 1 ವರ್ಷದ ಮಗು ನೀನಿದ್ದಾಗನೇ ನಿನ್ನ ದೇವರು ಕಾಪಾಡ್ತಾ ಬಂದಾನ. ಈಗ ದೊಡ್ಡವರಾಗಿ ವಾಕ್ಯ ಓದೋ ಮಕ್ಕಳಾಗಿರಿ, ಪ್ರಾರ್ಥನೆ ಮಾಡೋ ಮಕ್ಕಳಾಗಿರಿ, ಉಪವಾಸ ಮಾಡೋ ಮಕ್ಕಳಾಗಿರಿ, ದೇವರ ಭಯಭಕ್ತಿಲಿಂತ ನಡೆಯೋ ಮಗ ಆಗಿದಿ. ಈಗೆಂದು ಕೈ ಬಿಡ್ತಾನ? ಕೈ ಬಿಡೋದಿಲ್ಲ. ಇನ್ನ ಕೈ ಬಿಗಿಯಾಗಿ ಇಡ್ತಾನ, ಕೈ ಬಿಗಿಯಾಗಿ ಇಡ್ಕೊಂತಾನ ನಿಂಬುದು. ಆಮೇನ್. ನೀನು ಹೋಗ್ತಾ ಇರೋವಾಗಿ ನಿನಗೆ ಒಂಟಿಯಾಗಿ ಬಿಡೋದಿಲ್ಲ, ನೀನು ಬರುವಾಗ ಬಿ ನಿನಗೆ ಒಂಟಿಯಾಗಿ ಬಿಡೋದಿಲ್ಲ. ನೀನು ಕಣ್ಣು ಮುಚ್ಚಿ ಮಲ್ಕೊಂಡ್ರ ನಿನ್ನ ತಂದೆಯಾದ ದೇವರು ಯೇಸು ಸ್ವಾಮಿ ಆತನು ನಿಮಗಾಗಿ ಕಾಯ್ತಾ ಇರ್ತಾನ. ಆತ ಕಣ್ಣು ಮುಚ್ಚಲ್ಲ. ಇಸ್ರಾಯೇಲ್ನ ದೇವರು ನಿದ್ರಿಸುದಿಲ್ಲ, ತೂಗಾಡ್ಸೋದಿಲ್ಲ, ನಿನಗಾಗಿ ಕಾಯ್ತಾ ಇರ್ತಾನ. ನೀನು ಆರಾಮಾಗಿ ಮಲ್ಕೋ. ಹಲ್ಲೆಲೂಯ. ನೀ ಆರಾಮಾಗಿ ಹೋಗು. ದೇವರ ಮೇಲೆ ನಂಬಿಕೆ ಇಟ್ಟಿದ್ದಿಲ್ಲ ಮಗಳೇ, ದೇವರ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ, ಹೋಗು, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಸಂಗಡಾನಂತ ನೀನು ಧೈರ್ಯದಿಂದ ಮನೆ ಬಿಟ್ಟು ಹೋಗು. ದೇವರು ನಿನ್ನ ಜೊತೆಗಾನ. ಮನೆ ಬಿಡು, ಕೆಲ್ಸಕ್ಕೆ ಹೋಗು. ಕೆಲ್ಸಕ್ಕೆ ಹೋಗಿ ದೇವರ ಹೆಸರ ಮೇಲೆ ಕೆಲಸ ಮಾಡು. ಬಾ, ಯಾಕೆ ಭಯ ಪಡಬೇಡ, ಅಂಜಬೇಡ. ದೇವರು ನಿನ್ನ ಸಂಗಡಾನ ಕಾಯುವಕ್ಕ, ನಿನ್ನ ಕಾಯ್ತಾ ಇರ್ತಾನ. ನೀನು ಪ್ರಾರ್ಥನೆ ಮಾಡಿ ಹೋಗಬೇಕು. ನೀನು ದೇವರ ಧ್ಯಾನದಲ್ಲೇ ಇರ್ಬೇಕು. ನಿನ್ನ ಮಾತು ಇನ್ನೊಬ್ರು ಕೂಡ ಮಾತಾಡ್ತಾ ಇದ್ರೆ ನಿನ್ನ ಮನಸ್ಸಿನಾಗ ದೇವರಿಗೆ ಸ್ತೋತ್ರ ಹೇಳ್ತಾ ಇರ್ಬೇಕು. ಅಲ್ಲಿ ನಿನ್ನ ದೇವರು ನಿನ್ನ ಕಾಯ್ತಾ ಇರ್ತಾನ, ನಿನ್ನ ದೇವರು ನಿನ್ನ ನೋಡ್ತಾ ಇರ್ತಾನ. ಹಲ್ಲೆಲೂಯಾ. ದೇವರು ನೋಡ್ತಾ ಇರ್ತಾನೆ. ನನ್ನ ಮಗಳಿಗೆ ಯಾಕೆ ಕೇಡು ಬರ್ತದೆ, ನನ್ನ ಮಗಳಿಗೆ ಯಾಕೆ ಸಮಸ್ಯೆ ಬರ್ತದೆ, ಯಾವ್ದನ ಬಂದ್ರೆ ಹಂಗೆ ದೇವರು ತೆಗಿತಾ ಹೋಗ್ತಿರ್ತಾನೆ. ನೀವು ಮುಂದೆ ಸಾಕ್ತಾನೆ ಇರ್ಬೇಕು. ನಿನಗೆ ಗೆಲುವಾದ, ಅದ್ರ ಸಲಗೆ ದೇವರು ನಿನ್ನನ್ನು ಕಾಪಾಡಕತ್ತಾನ. ಭಯ ಪಡಬೇಡ, ಅಂಜಬೇಡ. ಯಾರಿಗೆ ಅಂಜಕತ್ತಿದಿ? ಯಾರಿಗೆ ಭಯ ಪಡಕತ್ತಿ? ಯೆಹೋವನೇ ನಿನ್ನ ಸಂಗಡ ಇರುವಾಗ ಭಯ ಯಾಕೆ? ದೇವರೇ ನಿನ್ನ ಜೊತೆಗೆ ಇರುವಾಗ ನಿನ್ನ ವಿರೋಧ ಯಾರು ಇಲ್ಲ. ನೀನು ಧೈರ್ಯದಿಂದ ಇರು. ಕರ್ತನಾದ ಯೇಸು ಸ್ವಾಮಿ ನಿನ್ನ ಸಂಗಡಾನ. ಹಲ್ಲೆಲೂಯಾ. ಭಯ ಪಡಬೇಡ. ಕನಸಲ್ಲಿ ಕೆಟ್ಟ ಕನಸು ಬೀಳ್ತು, ಭಯ ಪಡಬೇಡ. ನಡಿವಾಗ, ಬರುವಾಗ, ಹೋಗುವಾಗ, ಬರುವಾಗ, ಕೂಡುವಾಗ ನಿನಗೆ ಕಾಯ್ತೇನಂದ್ರೆ ಕನಸ್ನಾಗ ಬಿ ದೇವರು ಕಾಯ್ತಾನ. ನಿನಗ್ ಸದಾ ಕಾಯ್ಲಕ್ಕ ಬಂದನಾತ. ಈ ಪೃಥ್ವಿದಾಗ, ಈ ಭೂಮಿ ಮೇಲೆ ನೀನು ದೇವರ ಮೇಲೆ ವಿಶ್ವಾಸ ಮಾಡಿದಂದ್ರೆ ಪರಲೋಕದಲ್ಲಿ ಇರೋ ನನ್ನ ತಂದೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಸಂಗಡಾನ.
ನಿನ್ನ ಕಾಯ್ಲಕ, ನಿನ್ನ ರಕ್ಷಿಸಕ, ನಿನ್ನ ಕಾಪಾಡಕ, ನಿನಗೆ ಜಯ ಕೊಡಕ, ನಿನ್ನ ಗೆಲುವು ಕೊಡಕ, ಅನೇಕ ರೀತಿಲಿಂತ ಗೆದ್ದಿಸಾಕ ದೇವರು ನಿನ್ನ ಸಂಗಡನ. ಇವತ್ತ ಗೆಲುವು ನಿನಗೇ ಆದ, ಇವತ್ತಿನ ಗೆಲುವು ನಿನ್ನದೇ, ಇವತ್ತಿನ ಗೆಲುವು ನಿನ್ನದಾದ ಮಗನೇ, ಇವತ್ತಿನ ಗೆಲುವು ನಿನ್ನದಾದ ಮಗನೇ. ಯಾರಿಗೂ ಭಯ ಪಡ್ಬಾರ್ದು, ಇವತ್ತ ನೀನು ಗೆದಿತಾ ಇದ್ದಿ. ಹಲ್ಲೆಲೂಯಾ. ಎಷ್ಟೇ ವೈರಿಗಳು ಬಂದ್ರೆ ಬಿದ್ದರು, ಆದ್ರೆ ನಿನಗೇನಾಗದಿಲ್ಲ. ಎಷ್ಟೇ ವೈರಿಗಳು ಚದುರೋದರು, ನಿನಗೇನು ಆಗೋದಿಲ್ಲ. ಆಮೇನ್. ಹಲ್ಲೆಲೂಯಾ. ದೇವರು ನಿನ್ನ ಮುಂದೆ ಆನ. ಆಮೇನ್. ಹಲ್ಲೆಲೂಯಾ. ದೇವರು ನಿನ್ನ ಹಿಂದಾನ. ಆಮೇನ್. ದೇವರು ಇವತ್ತೇ ನಿನ್ನ ಕಾಯ್ಲಕತ್ತನ. ಆಮೇನ್. ಹಲ್ಲೆಲೂಯಾ. ಜಯ ನಿನ್ನದೇ. ಕರ್ತನು ನಿನಗಾಗಿ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನು ನಿನಗಾಗಿ ಗೆಲುವು ಕೊಡಕತ್ತಾನ. ಕರ್ತನು ನಿನಗಾಗಿ ಒಂದು ಬಲ ಕೊಡಕತ್ತಾನ. ವಾಕ್ಯಗಳು ನಿನಗೆ ಕೊಡಕತ್ತಾನ ದೇವರು. ಇದಕ್ಕೆ ನಿನಗೆ ಅಂತ ವಾಕ್ಯ, ಈ ವಾಕ್ಯ ನಿನಗಾಗೆ ಅಂತ. ಆಮೇನ್. ಹಲ್ಲೆಲೂಯಾ. ಭಯ ಪಡಬೇಡ, ಪ್ರಾರ್ಥನಾ ಮಾಡು, ವಿಶ್ವಾಸದಲ್ಲಿಂತ ಜಯ ಒಂದು. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ನೆರವೇರ್ಲಿ ಅಂತ ಪ್ರಾರ್ಥಿಸು. ಸ್ತೋತ್ರ ಸ್ವಾಮಿ. ಎಸ್ ಮಸ್ಯ ಸ್ತೋತ್ರ. ನೀನು ಹೋಗುವಾಗಲೂ ಬರುವಾಗಲೂ ಸದಾಕಾಲ ಯೆಹೋವ ನಿನ್ನನ್ನು ಕಾಪಾಡುವನೆಂಬುದಾಗಿ ಸ್ವಾಮಿ. ದೇವ ಸದಾಕಾಲಕ್ಕೂ ಯೆಹೋವನು ಕಾಪಾಡುವ ಸ್ತೋತ್ರ. ನೀವು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಎಷ್ಟೋ ನಿನ್ನ ಮಕ್ಕಳು ಆಶೀರ್ವಾದ ನಿಧಿಯಾಗಿದ್ದಕ್ಕಾಗಿ ಸ್ತೋತ್ರ. ಸದಾ ಅವರು ಹೋಗುವಾಗಲೂ ಬರುವಾಗಲೂ ನಿನ್ನ ಕಾಯ್ತದಕ್ಕಾಗಿ ಸ್ತೋತ್ರ. ಸದಾ ಕಾಯುವವನು ಸದಲ ಸ್ವಾಮಿ ಯೆಹೋವನು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ನೆರವೇರಲಿ. ಈ ವಾಕ್ಯ ಎಲ್ಲ ಹೃದಯದಲ್ಲಿ ನೆಲೆಗೊಳ್ಳಲಿ ಕರ್ತನೆ. ಎಲ್ಲರಿಗೆ ಧೈರ್ಯ ಕೊಟ್ಟು, ಬಲ ಕೊಟ್ಟು, ಶಾಂತಿ ಕೊಟ್ಟು, ಸಮಾಧಾನ ಕೊಟ್ಟು ನಡೆಸು ತಂದೆ. ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.